ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತು ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಲ್ಲ ನೋಡಿ ನೀವು ಅತ್ತೆ ಸೊಸೆ ಚೆನ್ನಾಗವ್ರೆ ಅಂತ ಅನ್ಕೋಬೋದು. ಆದರೆ ಆ ಥರ ಏನಿಲ್ಲ. ನಾವು ಜಗಳ ಆಡ್ತೀವಿ ಅಲ್ಲ, ಅತ್ತೆ ಸೊಸೆಗಿಂತ ನಾವು ಜಾಸ್ತಿನೇ ಜಗಳ ಆಡ್ತೀವಿ. ಆದರೆ ಅದು ಜಾಸ್ತಿ ಹೊತ್ತಿರಲ್ಲ ಅಷ್ಟೇ, ಬೇಗ ಜಗಳ ಆಗಿ ಬೇಗನೆ ಒಂದಾಗ್ತೀವಿ. ನನ್ನ ಏನಾದರೂ ಅತ್ತೆ ಸೊಸೆಗೆ ಹೇಳಬೇಕು ಅಂತಂದರೆ, ಸೊಸೆ ಆದವಳು ಅತ್ತೆನ ತಾಯಿ ಅಂತ ಪ್ರೀತಿಸಿದ್ರೆ ಅತ್ತೆನೂ ಸೊಸೆ ಆದವಳನ್ನು ಮಗಳಾಗಿ ಪ್ರೀತಿಸ್ತಾಳು. ಮತ್ತು ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿದ್ರೆ ಕುಟುಂಬ ಎಲ್ಲ ಸಮಾಧಾನವಾಗಿ ಮನಃಶಾಂತಿಯಿಂದ ಇರುತ್ತೆ. ಒಂದು ಸಂಸಾರದಾಗ ಗಂಡ ಹೆಂಡತಿಗಿಂತ ಅತ್ತೆ ಸೊಸೆ ಜೋಡಿನ ಚೆನ್ನಾಗಿರಬೇಕು. ಆಗ ಮಾತ್ರ ಗಂಡ ಅನ್ನೋದು ಸ್ವಲ್ಪ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಸೊಸೆ ಹೇಗಿದ್ರೆ ಏನೋ ಅತ್ತೆ ತಾಯಿ ಸಮಾನ ಅನ್ನುವ ಚಿಕ್ಕ ಗುಣ ಸೊಸೆಗಿದ್ರೆ ಸಾಕು. ಅತ್ತೆ ಹೇಗೆ ಇದ್ದರೆ ಏನೋ ಸೊಸೆ ಮಗಳು ಸಮಾನ ಅನ್ನುವ ಗುಣ ಇದ್ದರೆ ಸಾಕು. ಇದೆಲ್ಲ ಇದ್ದರೆ, ಈ ಥರ ಇದ್ದವು ಸಿಕ್ಕರೆ ನಿಮ್ಮ ಪುಣ್ಯ. ಇಲ್ಲ ಅಂದರೆ ನಿಮ್ದು ಡೈಲಿ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟು. ಇವತ್ತು ನಮ್ಮ ಅತ್ತೆ ಜಯನಗರಕ್ಕೆ ಹೋಗಿದ್ರು. ಮಗುಗಂತ ಹೇಳಿ ಬಟ್ಟೆ ಇಸ್ಕೊ ಬಂದಿದ್ದಾರೆ. ಅವಳ ಬರ್ಡೇನು ಹತ್ರ ಬರ್ದೈತಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಬಟ್ಟೆ ಇಸ್ಕೊ ಬಂದಿದ್ದಾರೆ. ತೋರಿಸ್ತೀನಿ. ಇದು ಈ ಥರ ಫಸ್ಟ್ ಟೈಮ್ ಅವಳಿಗೆ ಈ ಥರ ಸ್ಟೈಲಲ್ಲಿ ತೊಗೊಬಂದಿರೋದು. ಡೈಲಿ ಯೂಸ್ಗೆ ಅದು ಎಷ್ಟೊಂದಿದೆ ಬಟ್ಟೆ, ಆದರೆ ಈ ಥರ ಹೊಸದಾಗಿರೋ ಹೊಸ ಸ್ಟೈಲ್ ಇದರಲ್ಲಿ 2 ಇದೆ. ಹೇಳ್ಕೊಡು. ಮತ್ತು ಇದು ಒಂದು ಈ ಥರ ಇನ್ನೊಂದು ಬ್ಲ್ಯಾಕ್ ಇದೆ, ಇವಾಗ ಹಾಕಿದ್ದೀನಿ ಮಗುಗ. ಇದು ಒಂದು, ಮತ್ತು 4 ಚೆಡ್ಡೀಸ್ ಇದೆ. ಇನ್ನೊಂದು ನನ್ನ ಫೇವ್ರೇಟ್ ಇದೊಂದು. ಇದು ಎಲ್ಲದರಲ್ಲೂ ನನಗೆ ಇಷ್ಟ ಆಗಿರೋದು ಅಂದರೆ ಇದೊಂದೇನೆ. ಇದು ವಿಡಿಯೋದಲ್ಲಿ ಈ ಥರ ಕಾಣಿಸ್ತೈತೆ, ಆದರೆ ರಿಯಲ್ ಆಗಿ ನೋಡೋಕ್ಕೆ ಚೆನ್ನಾಗೈತೆ. ಹಾಕಿದ್ರೂ ಅವಳಿಗೆ ಕ್ಲೀನಾಗಿ ಕಾಣಿಸ್ತೈತೆ. ಇದೊಂದು, ಇದು ಚೆನ್ನಾಗಿದೆ, ಆದರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ. ನಮ್ಮ ಅತ್ತೆಗೆ ಇದು ಇಷ್ಟ ಆಗಿದೆ ಅಂತ. ಅದೇ ನನಗೆ ಫುಲ್ ಸ್ಲೀವ್ ಹೋಗಿದ್ರೆ ಚೆನ್ನಾಗಿ ಅನಿಸ್ತಾ ಇದೆ. ಇದು ಸ್ವಲ್ಪ ಸ್ಮೂತಾಗಿದೆ, ಇದು ಸ್ವಲ್ಪ ಇದು ನನಗಿದು ಇಷ್ಟ ಆಗಿದ್ದು. ಮತ್ತು ಇನ್ನೂ 2 ಪ್ಯಾಂಟ್ ಇದೆ, ಅದೊಂದು ಹಾಕಿದ್ದೀನಿ. ಇನ್ನೊಂದು ಅಲ್ಲಿ ದೂರ ಬಿದ್ದೈತೆ, ಅದು ಎತ್ಕೊಂಬರೋಕ್ಕಾಗಲ್ಲ ಇವಾಗ ತೋರ್ಸೋಕೆ. ಎತ್ಕೊಂಬ. ಈ ಥರ ಒಂದಿದೆ. ಇನ್ನೊಂದು ಫುಲ್ ಬ್ಲ್ಯಾಕಲ್ಲಿದೆ, ಇವಾಗ ಹಾಕಿದ್ದೀನಿ. ಓಕೆ, ಅಷ್ಟೇ. ಓಕೆ. ಇನ್ನೊಂದು ಇದರಲ್ಲಿ ಯಾವುದು ಇಷ್ಟ ಇದೆ, ಯಾವುದು ಚೆನ್ನಾಗಿದೆ. ಇದು ನಮ್ಮ ಅತ್ತೆಗೆ ಇಷ್ಟ ಆಗಿದೆ ಅಂತೆ, ಇದು ನನಗೆ ಇಷ್ಟ ಆಗಿರೋದು. ಯಾವುದು ಚೆನ್ನಾಗಿದೆ, ಯಾವುದು ಇಷ್ಟ ಆಗಿದೆ, ನಿಮ್ಗೆ ಯಾವುದು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇದು ಚೆನ್ನಾಗಿದ್ರೆ ಎ ಅಂತ ಮಾಡಿರಿ, ಇದು ಚೆನ್ನಾಗಿದ್ರೆ ಬಿ ಅಂತ. ಇವಾಗ ನಾವು ಬಸ್ಸಾರು ಮಾಡ್ತಾಯಿದ್ದೀವಿ. ಯಾವ ಥರ ಮಾಡ್ತೀವಿ ಅಂತ ನೋಡ್ರಿ. ಫಸ್ಟು ಬೆಳ್ಳುಳ್ಳಿ ಸುಲ್ಕೋಬೇಕು. ಒಂದು ಪಾತ್ರೆಯಲ್ಲಿ ಇದು ಬೇಳೆ, ಯಾವ ಬೇಳೆ ಎಲ್ಲ ತೊಗರಿ ಬೇಳೆ ಎಲ್ಲ ಹಾಕ್ಕೋಬೇಕು. ತೊಗರಿ ಬೇಳೆ ಕುದಿಬೇಕು, ಬೆಳ್ಳುಳ್ಳಿ ಬಿಡಿಸ್ಕೋಬೇಕು. ಮತ್ತು ಆ ಕಡೆ ಒಂದು ಬಾಣಲಿ ಇಕ್ಕಿ ಎಣ್ಣೆ ಹಾಕಿ ಕಾಯಕ್ಕೆ ಇಕ್ಕಬೇಕು. ನೆಕ್ಸ್ಟ್ ನಮ್ಮ ಮತ್ತೆ ಕಂಟಿನ್ಯೂ ಮಾಡ್ತಾರೆ, ಯಾಕಂದರೆ ಈಕಿ ನಾನು ಏನು ಮಾಡೋಕ್ಕೆ ಬಿಡಂಗಿಲ್ಲ. ನೆಕ್ಸ್ಟ್ ಏನಮ್ಮ ನಿಂಗೆ ಏನು ಬೇಕು ಹೇಳು. ಹೇಳು, ಎಣ್ಣೆ ಹಾಕಿದ್ದೀನಿ. ಹೇಳಿ ಇಕ್ಲಾ ಏನ ಅದೆಲ್ಲ ಕಾಣಿಸ್ತಿದೆ. ಹೇಳಿ ಬಿಡಿಸ್ತಾ ಹೇಳಿ ಜೋರಾಗಿ ಹೇಳ್ಬೇಕು. ಅಮ್ಮ ಹಿಂಗೆ ರೆಡಿ ಮಾಡ್ಕೋಬೇಕು.
ತೆಂಗಿನಕಾಯಿ ಐತ ನೋಡಮ್ಮ. ಅಲ್ಲೇ ಐತಲ್ಲ. ಅಲ್ಲ ಫ್ರಿಜ್ಜಲ್ಲಿ ಅರ್ಧ ಇರ್ಬೇಕು ನೋಡು. ಹಾಂ ಇಂಥ ಮೊಮ್ಮಗಳನ್ನೆಲ್ಲೂ ನೋಡಿಲ್ಲ ನಾನು. ಇದೇ ಫಸ್ಟ್ ನೋಡ್ತಾ ಇರೋದು ಈ ಅಮ್ಮನ. ತೊಯ್ಯ 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 ಅಂತ ಇರ್ತಾಳೆ. ಕಣ್ಣಿಗೆ ಇವಾಗ ಇಕ್ಕಿ ನೋಡ್ತಾಳೆ ಖಾರ. ಆಮೇಲೆ ಈರುಳ್ಳಿ ಬಿಡಿಸ್ಕೋಬೇಕು. ಇದು ಒಗ್ಗರಣೆಗೆ ಸೊಪ್ಪಿಗೆ ಒಗ್ಗರಣೆಗೆ ಈರುಳ್ಳಿ ಬಿಡಿಸ್ಕೋಬೇಕು. ನಮ್ಮ ಸೈಡೆಲ್ಲ ಈ ಥರ ಎಲ್ಲ ಸೊಪ್ಪು ಸಾರು, ಏನು ಬಸ್ಸಾರು ಎಲ್ಲ ಮಾಡಲ್ಲ. ಓನ್ಲಿ ಟೊಮಾಟೊ ಸಾರು ಮತ್ತು ಬೇಳೆ ಸಾರು, ಪಲ್ಯ ಅಷ್ಟೇ. ಅದು ನೀರಾಗಿ ಈ ಥರ ಗಟ್ಟಿಯಾಗೆಲ್ಲ ಇರೋದು. ಅದೇ ಈ ಬಸ್ಸಾರು ಸೊಪ್ಪು ಬರೀ ಅದೇ ಚಿಕನ್ನು ನೋಡಿ ಏನಾಗುತ್ತೆ ಹಚ್ಚಿ ಟೊಮೆಟೊ ಹೇಳ್ಕೊಮ್ಮ.
ಇವಾಗ ಹೇಳಿ ಇವಾಗ ಹೇಳಿ. ಇದು ಚಿಕ್ಕದಿದೆ ಸದ್ಯ, ಏನೋ ಅನ್ಕೊಂಬೇಡಿ ನೋಡೋದು. ನಿಮ್ಮಷ್ಟು ಕ್ಲೀನ್ ಇಲ್ಲ, ಏನೋ ಗೊತ್ತಿಲ್ಲ. ನಾನು ಕ್ಲೀನಾಗೆ ಐತೆ. ಸ್ವಲ್ಪ ಕ್ಲೀನ್ ಇದು ಈರುಳ್ಳಿ ಬಾಯ್ಲ್ ಆಗಿದೆ, ಇದೆಲ್ಲ ಗೊತ್ತಾಗ್ತಾ ಇಲ್ಲ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೈತೆ, ಸಾಂಬಾರು ರೆಡಿ. ಸ್ವಲ್ಪ ಅರ್ಶಿನ ಸೇರಿಸ್ಬೇಕು. ಇವಾಗ ಅಲ್ಲಿ ಗ್ಯಾಸಲ್ಲಿ ಕುದಿಸ್ತಾನೆ. ಒಂದೇ ಸತಿ ಮಾಡಲಿಲ್ಲ ಕೊಟ್ಬಿಡು ಒಗ್ಗರಣೆ. ಯಾಕ ಅದು ಆಯಿತು, ಕುದಿಬೇಕು ಸಾಂಬಾರು. ಒಂದ್ಸತಿ ಇದನ್ನು ಟ್ರೈ ಮಾಡಿರಿ ಮನೇಲಿ, ಯಾರು ನೋಡ್ತಾ ಇದ್ದೀರೋ ಅವ್ರು. ಈ ಸೈಡವ್ರು ಮಾಡೋಕ್ಕೆ ಬರ್ತಿರ್ತೈತೆ, ನಮ್ಮ ಸೈಡ್ದವ್ರು ಟ್ರೈ ಮಾಡಿರಿ. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನೋಡ್ಕೊಂಡು. ಆಯಿತು, ಸೊಪ್ಪೆಲ್ಲ ಒಗ್ಗರಣೆ ಆಯಿತು, ಸಾಂಬಾರು ರೆಡಿ ಆಯಿತು. ಸಾಂಬಾರು ಸ್ವಲ್ಪ ಕುದಿಬೇಕು, ಕುದ್ರೆ ಸಾಂಬಾರು ರೆಡಿ. ಮುದ್ದೆ ಮಾಡಿದ್ರೆ ಆಯ್ತು. ಆಮೇಲೆ ನಾನು ತಿಂದೆಲ್ಲ ಟೇಸ್ಟ್ ಮಾಡಿ ತೋರಿಸ್ತೀನಿ. ನೋಡೋಕ್ಕೆ ಹೇಗಿದೆ ಹೇಳಿ. ನೋಡೋಕ್ಕೆ ಹೆಂಗಿದೆ? ಖಾರ ಗಿರ ಏನು ಹಾಕಿಲ್ಲ? ಎಲ್ಲ ಆಯಿತು. ಖಾರ ಮೆಣಸಿನ್ಕಾಯಿ ಒಳ್ಳೆ. ಯಾರಿಗೆ ಇಷ್ಟ ಆಗಿದೆಯೋ ಅವರು ಈ ವಿಡಿಯೋ ನೋಡಿಬಿಟ್ಟು ಸರ್ ನನಗೆ ಹೇಳಕ್ಕೆ ಬರಲ್ಲ. ಫಸ್ಟಿಂದ ಹೇಳು. ಈ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಯಾರಿಗೆ ಇಷ್ಟ ಆಗಿದೆಯೋ ಅದು ಲೈಕ್ ಮಾಡಿ. ಥ್ಯಾಂಕ್ ಯು. ಸೊಪ್ಪು ಸಾಂಬಾರು ರೆಡಿ ಇದೆ, ಮುದ್ದೆ ಮಾಡಬೇಕು. ರೈಸು ರೆಡಿ ಇದೆ, ಎಲ್ಲ ಆಯಿತು. ಮುದ್ದೆ ಮಾಡಿದ್ರೆ ಊಟ ಮಾಡೋದು. ಬಾಯ್. ಮುದ್ದೆ ಮಾಡ್ತಿದ್ಯಾ? ನಾನು ಮುದ್ದೆ ಮಾಡೋದು, ಐ ಎಮ್ ಸಾರು ಮಾಡೋದು, ಅನ್ನನೂ ನಾನೇ ಮಾಡೋದು. ಅದಕ್ಕೆ ಅನ್ನ ಮಾಡಿ ಸಾಂಬಾರು ನೋಡೋದು. ಸಾಂಬಾರೆಲ್ಲ ಆದಮೇಲೆ ನಿಮಿಷ ಬೇಗ ಹಾಕೊಂಡು ನೀರೇ ಕೇಳಮ್ಮ, ನೀನೇ ಮಾಡ್ತೀನಿ. ಸಾರು ಟೇಸ್ಟ್ ಮಾಡು, ಹೆಂಗಿದೆ ನೋಡಿ ಹೇಳು. ಇವಾಗ ಹೇಳಲ್ಲ, ಮುದ್ದೆ ಜೊತೆ ತಿನ್ನೋವಾಗ ಹೇಳ್ತೀನಿ ಆ ಥರ. ಇವಾಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆಗೆ ಫಸ್ಟು ಸ್ವಲ್ಪ ಅನ್ನ ಇದ್ದರೆ ಅನ್ನ ಹಾಕಿ ಇಕ್ಬೇಕು. ಸ್ವಲ್ಪ ನಾನು ಮಾಡೋದೇ ಬೇರೆ, ನಮ್ಮ ಮನೇಲಿ ಇವ್ರು ಮಾಡೋದೇ ಬೇರೆ. ಇವಾಗ ಸ್ವಲ್ಪ ಅನ್ನನೂ ಮತ್ತು ನೀರು ಇಕ್ಬೇಕು. ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ, ಸ್ವಲ್ಪ ರುಚಿ ಇರಲಿ ಅಂತ ಹೇಳಿ. ಮುದ್ದೆ ಅದು ನೀರು ಫುಲ್ ಕುದಿಯೋವಾಗ ರಾಗಿ ಹಸಿ ಹಿಟ್ಟು ಹಾಕಬೇಕು. ನೈಟು ನಮ್ಮ ಮಾದ್ಯಾಗ ಊಟಕ್ಕಂತ ಹೇಳಿ ನಾನು ಅನ್ನನೂ ತುಪ್ಪ ತಿನ್ನಿಸ್ತಾ ಇದ್ದೆ. ಆದರೆ ಅವಳು ತಿಂತಾನೇ ಇರಲಿಲ್ಲ. ಅವಳಿಗೆ ಯಾಕೋ ಅನ್ನ ಇಷ್ಟ ಆಗ್ತಾಯಿಲ್ಲ. ಇವಾಗ ಅವಳಿಗೆ ಇನ್ನೊಂದು ತಿನ್ನೋವಾಗ ಅವಳಿಗೆ ಹಾಡು ಹೇಳಬೇಕು, ಇಲ್ಲಾಂದರೆ ಫೋನ್ ತೋರಿಸ್ಬೇಕು. ಫೋನ್ ಅಷ್ಟು ಸ್ಟಾಪ್ ಮಾಡಿದ್ದೀನಿ ಇವಾಗ ಅವಳಿಗೆ ಯಾರಾದರೂ ಒಬ್ಬರು ಹಾಡು ಹೇಳಬೇಕು. ಹಾಡು ಹೇಳಿದ್ರೇ ಅವಳು ತಿನ್ನೋದು ನೈಟು. ಅದಕ್ಕೆ ಇವಾಗ ತಿರ್ಗಾ ನಾನು ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಹೊಸ ಬಟ್ಟೆ ಗಲೀಜ್ ಮಾಡಬೇಡ. Johnny is papa, eating sugar, no papa, telling lies, no papa, open your mouth, ha ha. Baba, black sheep, how are you? Resa, three, four, five. One little children, come to me, I will teach you ABC, ABCD, EFG, HIJK, LMNOP.
ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.